अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ನಾವು ಓದ್ತಿರುವಂತಹ ಪುಸ್ತಕ ರಾಜವಿದ್ಯಾ, ಶ್ರೀ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಪುಸ್ತಕ. ಭಕ್ತನಾಗದೆ ಯಾರೂ ಭಗವಂತನ ಪ್ರತಿನಿಧಿಯಾಗಲು ಸಾಧ್ಯವಿಲ್ಲ. ನಾನೇ ದೇವರು ಎಂದು ಆಲೋಚಿಸುವವನು ಪ್ರತಿನಿಧಿಯಾಗಲಾರನು. ನಾವು ಭಗವಂತನ ವಿಭಿನ್ನಾಂಶಗಳಾದುದರಿಂದಲೂ ನಮ್ಮ ಗುಣಗಳು ಅವನ ಗುಣಗಳೇ ಆದುದರಿಂದಲೂ ಆ ಗುಣಗಳನ್ನು ನಮ್ಮಲ್ಲೇ ಅಧ್ಯಯನ ಮಾಡಿದ ಪಕ್ಷದಲ್ಲಿ ಭಗವಂತನನ್ನು ಕುರಿತು ಸ್ವಲ್ಪ ಮಟ್ಟಿಗೆ ತಿಳಿಯಬಹುದು. ಇದರಿಂದ ನಾವು ಭಗವಂತನ ಪ್ರಮಾಣವನ್ನು ಅರಿಯುತ್ತೇವೆಂದು ಅರ್ಥವಲ್ಲ. ಈ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯು ಒಂದು ರೀತಿಯಲ್ಲಿ ಭಗವಂತನನ್ನು ಅರಿಯುವುದೇ ಆಗಿದೆ. ಆದರೆ ಎಂತಹ ಪರಿಸ್ಥಿತಿಯಲ್ಲೂ ನಾನು ಭಗವಂತ ಎಂದು ವ್ಯಕ್ತಿಯು ಹೇಳುವ ಹಾಗಿಲ್ಲ. ಭಗವಂತನ ಶಕ್ತಿಗಳನ್ನು ಪ್ರದರ್ಶಿಸಲು ಸಮರ್ಥರಾಗದೆ ಭಗವಂತ ಎಂದು ಹೇಳಿಕೊಳ್ಳುವುದು ಹೇಗೆ? ಕೃಷ್ಣನಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಬೇಕಾದಷ್ಟು ಅತಿ ಮಾನುಷ ಶಕ್ತಿಗಳನ್ನು ಅವನು ತೋರಿಸಿ ಮತ್ತು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ತಾನು ದೇವರೆಂಬುದನ್ನು ಸಮರ್ಥಿಸಿದನು. ತಾವು ದೇವರು ಎಂದು ಬೊಗಳೆ ಕೊಚ್ಚಿಕೊಳ್ಳುವ ಜನರಿಗೆ ನಿರುತ್ಸಾಹ ಉಂಟು ಮಾಡುವ ಸಲುವಾಗಿ ಆ ಭಯಂಕರ ರೂಪವನ್ನು ಕೃಷ್ಣ ಪ್ರದರ್ಶಿಸಿದನು. ಆದ್ದರಿಂದ ತಾನು ದೇವರೆಂದು ಹೇಳಿಕೊಳ್ಳುವ ವ್ಯಕ್ತಿಯಿಂದ ನಾವು ಮೋಸ ಹೋಗಬಾರದು. ತುಂಬಾ ಸ್ಪಷ್ಟವಾಗಿ ಶ್ರೀಲ ಪ್ರಭುಪಾದರು ಇದರಲ್ಲಿ ಹೇಳ್ತಾ ಇದ್ದಾರೆ, ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ನಾವು ಭಗವಂತನ ಭಕ್ತನಾಗಿರಬೇಕು. ಭಕ್ತ್ಯಾ ಮಾಂ ಅಭಿಜಾನಾತಿ. ಕೃಷ್ಣನಿಗೆ ತಿಳ್ಕೋಬೇಕಂದ್ರೆ ಒಬ್ಬ ಕೃಷ್ಣನ ಭಕ್ತನೇ ತಿಳ್ಕೋಬಹುದು ವಿನ ಭಕ್ತನಲ್ಲದವನು ಯಾವತ್ತೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ ಅಂದರೆ ನಾನು ಈ ಭೌತಿಕ ಜಗತ್ತಿನ ಅಂಶ ಅಲ್ಲ, ನಾನು ಈ ಭೌತಿಕ ಜಗತ್ತಿಗೆ ಸೇರಿದವನಲ್ಲ, ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ಎಲ್ಲದರಿಂದ ಆಚೆ ಇರುವಂತಹ ಆತ್ಮ ನಾನು ಎಂಬಂತಹ ಒಂದು ಸಾಕ್ಷಾತ್ಕಾರವನ್ನ, ಒಂದು ಅರಿವನ್ನ ಪಡೆಯುವುದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಕರೆಯುತ್ತಾರೆ. ಈ ಆತ್ಮ ಸಾಕ್ಷಾತ್ಕಾರ ಪಡೆಯುವುದಂದ್ರೆ ಭಗವಂತನನ್ನು ಅರಿಯುವುದೇ ಆಗಿದೆ. ಹೇಗೆಂದರೆ, ನಾನು ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟವನಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ ಅಂದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಈಗ ಈ ದೇಹ ಅಂದರೆ ಈ ಭೌತಿಕ ಜಗತ್ತಿನಿಂದ ಸೃಷ್ಟಿಯಾಗಿರುವುದು, ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರುವುದು. ಭೂಮಿ ರಾಪೋ ಅನಲೋ ವಾಯುಖಂ ಅಂದ್ರೆ ಭೂಮಿ, ನೀರು,
ಅನಲ, ಅಗ್ನಿ, ಆಕಾಶ ಮತ್ತೆ ವಾಯು, ಈ 5 ಪಂಚಮಹಾಭೂತದಿಂದ ಈ ಶರೀರ ಆಗಿದೆ. ಅಂದ್ರೆ ಈ ಶರೀರ ಈ ಭೌತಿಕ ಜಗತ್ತಿಗೆ, ಭೌತಿಕ ಪ್ರಕೃತಿಗೆ, ಭಗವಂತನ ಭೌತಿಕ ಶಕ್ತಿಗೆ ಈ ದೇಹ ಸಂಬಂಧಪಟ್ಟಿದ್ದು. ಆದ್ರೆ ಆತ್ಮ ಈ ಭೌತಿಕ ಜಗತ್ತಿನ ಜೊತೆ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಪ್ರಶ್ನೆ ಬರ್ತದೆ, ನಾನು ಆತ್ಮ ಅಂದ ಮೇಲೆ ನಾನು ಎಲ್ಲಿಂದ ಬಂದೆ, ನನ್ನ ಮೂಲ ಯಾರು? ಆವಾಗ ಭಗವಂತನ ಬಗ್ಗೆ ಪ್ರಶ್ನೆ ಮೂಡ್ತದೆ. ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಮೂಲ ಯಾರು? ಇದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಶಾಶ್ವತವಾಗಿಯೂ ಕೂಡ ಎಲ್ಲಾ ಜೀವಿಗಳು, ಎಲ್ಲಾ ಜೀವಲೋಕಗಳಲ್ಲಿ ಎಲ್ಲಾ ಜೀವಿಗಳು ನನ್ನ ಅಂಶಗಳು. ಮಮ ಏವ ಅಂಶೋ, ಮಮ ಅಂದ್ರೆ ನನ್ನ, ಖಂಡಿತವಾಗಿಯೂ ಏವ ಖಂಡಿತವಾಗಿಯೂ ಎಲ್ಲಾ ಲೋಕಗಳಲ್ಲಿ ಎಲ್ಲಾ ಜೀವಿಗಳು ನನ್ನ ಅಂಶವು, ಮತ್ತೆ ಅವು ಶಾಶ್ವತವಾಗಿಯೂ ನನ್ನ ಅಂಶಗಳು. ಮಮ ಏವ ಅಂಶೋ ಜೀವಲೋಕೆ ಜೀವಭೂತ, ಜೀವಭೂತ ಅಂದ್ರೆ ಜೀವಿಗಳು, ಸನಾತನಃ ಶಾಶ್ವತವಾಗಿ. ಮನಃ ಷಷ್ಟಾನಿ ಇಂದ್ರಿಯ. ಈ ತರ ನಾನು ಭಗವಂತನ ಶಾಶ್ವತ ಅಂಶ ಅಂದ ಮೇಲೆ ಇಲ್ಲಿ ಬಂದು ಯಾಕೆ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಕೃಷ್ಣ ಮುಂದೆ ಉತ್ತರ ಕೊಡ್ತಾನೆ. ಮನಃ ಷಷ್ಟಾನಿ ಇಂದ್ರಿಯಾನಿ. ಮನಸ್ಸು ಮತ್ತೆ ಷಷ್ಠ ಅಂದ್ರೆ 6. ಮನಸ್ಸನ್ನ ಹಿಡಿದು 6 ಇಂದ್ರಿಯಗಳು ಟೋಟಲ್. ಮನಃ ಷಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಈ 5 ಇಂದ್ರಿಯಗಳು ಮತ್ತೆ ಅದರ ಒಡೆಯ 6ನೇ ಇಂದ್ರಿಯ ಮನಸ್ಸು ಇದರ ಒಂದು ಹತೋಟಿಯಲ್ಲಿ ಇದ್ದುಕೊಂಡು ಒಂದು ಜೀವಭೂತ ಏನ್ ಮಾಡ್ತಾ ಇದ್ದಾನೆ? ಕರ್ಷತಿ. ಕರ್ಷತಿ ಅಂದ್ರೆ ಸ್ಟ್ರಗಲಿಂಗ್, ಅಂದ್ರೆ ಕಷ್ಟ ಪಡ್ತಾ ಇದ್ದಾನೆ. ಯಾವಾಗ ಈ ಅರಿವು ನಮ್ಗೆ ಮತ್ತೆ ಮೂಡುತ್ತೆ, ಏನು? ನಾನು ಆತ್ಮ, ನಾನು ಕೃಷ್ಣನ ಸಾಕ್ಷಾತ್ ಕೃಷ್ಣನ ಅಂಶ, ಅದು ಕೂಡ ನಾನು ಸನಾತನ ಅಂಶ ಅಂತ ಯಾವಾಗ ಮೂಡ್ತದೆ, ಆವಾಗ ಅದು ಭಗವಂತನ ಅರಿವಿಗೆ ದಾರಿ ತೋರಿಸ್ತದೆ. ಭಗವಂತ ಯಾರು? ಕೃಷ್ಣನ ಅಂಶ ನಾವು. ಹಾಗಾದ್ರೆ ಕೃಷ್ಣ ಯಾರು ಅನ್ನೋದು ಬರ್ತದೆ. ಅದಕ್ಕೋಸ್ಕರ ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆಯು ಒಂದು ರೀತಿಯಲ್ಲಿ ಭಗವಂತನನ್ನು ಅರಿಯುವುದೇ ಆಗಿದೆ. ಹಾಗಿದ್ದಾಗ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ನಾನೇ ಭಗವಂತ ಎಂದು ಹೇಳಬಾರದು. ಯಾಕೆಂದ್ರೆ ಪ್ರಭುಪಾದರು ಹೇಳ್ತಾರೆ, ಗಾಡ್ ಇಸ್ ಆಲ್ವೇಸ್ ಗಾಡ್, ಡಾಗ್ ಇಸ್ ಆಲ್ವೇಸ್ ಡಾಗ್ ಅಂತ. ಎಷ್ಟೋ ಜನ ಜಾದುಗಳನ್ನ ತೋರಿಸ್ತಾರೆ ಜಗತ್ತಲ್ಲಿ, ಹೌದಲ್ವಾ? ಮಾರ್ಕೆಟ್ ಅಲ್ಲಿ ಹೋದ್ರೆ ತುಂಬಾ ಜನ ಭಗವಾನರು ಇದ್ದಾರೆ, ಹೌದಲ್ಲ? ಏನೋ ಒಂದು ಕಾವಿ ಬಟ್ಟೆಗಳನ್ನ ಹಾಕೋತಾರೆ, ಸೆಫ್ರಾನ್ ಡ್ರೆಸ್ ಗಳನ್ನ ಹಾಕೋತಾರೆ, ಜಟೆಗಳನ್ನ ಧರಿಸ್ಕೋತಾರೆ, ದೊಡ್ಡದಾಗಿ ಕೂದಲು ಬಿಡ್ತಾರೆ, ಮತ್ತೆ ಜನರ ಮಧ್ಯದಲ್ಲಿ ತುಂಬಾ ಶಾಂತ ಚಿತ್ತದಿಂದ ನಡೀತಾರೆ, ತಮ್ಮನ್ನ ತಾವು ಭಗವಂತ ಅಂತ ಅನ್ಸ್ಕೋತಾರೆ. ಮುಂದೆ ಹೇಳ್ತಾ ಇದ್ದಾರೆ ಪ್ರಭುಪಾದರು ಈ ಪ್ಯಾರಾಗ್ರಾಫ್ ಅಲ್ಲಿ, ಇಂತಹ ಢೋಂಗಿ ಭಗವಂತನನ್ನ ನಿರುತ್ಸಾಹ ಉಂಟು ಮಾಡ್ಲಿಕ್ಕಂತಾನೆ ಕೃಷ್ಣ ತಾನೇ ಭಗವಂತ ಅಂತ ಅಷ್ಟೇ ಹೇಳಲಿಲ್ಲ ಮಾತ್ರ, ಇಡೀ ಜಗತ್ತಿಗೆ ನಾನೇ ಮೂಲ, ಇಡೀ ಜಗತ್ತು ನನ್ನ ಮೇಲೆ ನಿಂತಿದೆ, ಇಡೀ ಜಗತ್ತಿನಲ್ಲಿ ನಾನು ಆವರಿಸಿದ್ದೇನೆ ಎಂದು ತೋರಿಸಿಕೊಡ್ಲಿಕ್ಕೆ ತನ್ನ ವಿಶ್ವರೂಪವನ್ನೇ ತೋರಿಸ್ತಾನೆ. ಬಹು ಮುಖ, ಬಹು ಉದರ, ಬಹುದಂಷ್ಟ್ರ, ಅಂದ್ರೆ ಅನ್ಲಿಮಿಟೆಡ್ ಫೇಸಸ್, ಲೆಕ್ಕ ಇಲ್ಲದಷ್ಟು ಮುಖಗಳು, ಲೆಕ್ಕ ಇಲ್ಲದಷ್ಟು ಕೈಗಳು, ಲೆಕ್ಕ ಇಲ್ಲದಷ್ಟು ಕಣ್ಣುಗಳು, ಲೆಕ್ಕ ಇಲ್ಲದಷ್ಟು ಉದರ ಅಂದ್ರೆ ಹೊಟ್ಟೆಗಳು. ಇದು ಭಗವಂತನ ವಿಶ್ವರೂಪ. ಇದನ್ನ ತೋರಿಸಿದ್ದು ಯಾರು? ಕೃಷ್ಣ. ಹಾಗಾಗಿ ಯಾರಾದ್ರೂ ಬಂದು ನಾನು ಭಗವಂತ ಅಂತ ಹೇಳ್ಕೊಟ್ರೆ ಅವ್ರಿಗೆ ಕೇಳ್ಬೇಕು, ನಿಮ್ಮ ವಿಶ್ವರೂಪ ತೋರಿಸಿ. ಇಲ್ಲ, ವಿಶ್ವರೂಪ ಬೇಡ,
ನಿಮ್ಮ ಒಂದು ರೂಪದಿಂದ ಎರಡನೇ ರೂಪ ಅಥವಾ ನಾಲ್ಕನೇ ರೂಪ ಆದರೂ ತೋರಿಸಿ ಅಂತ. ಸಾಧ್ಯ ಆಗುವುದಿಲ್ಲ. ಭೃಂಗಿ ಭಗವಾನ್ ಅವರಿಗೆ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಈ ಕಲಿಯುಗದ ಜನರಿಗೆ ಅವರು ಮೋಸ ಹೋಗದೇ ಇರಲಿ, ಮೋಸ ಮಾಡುವಂತಹ 10 100 ಸುಳ್ಳು ಭಗವಂತರಿಂದ ಅವರು ಮೋಸ ಹೋಗದೇ ಇರಲಿ ಅನ್ನುವ ಕಾರಣಕ್ಕೇನೆ ಅರ್ಜುನನಿಗೆ ಆ ವಿಶ್ವರೂಪವನ್ನ ತೋರಿಸ್ತಾರೆ. ಈ ಇಡೀ ವಿಶ್ವರೂಪದ ನಿಮ್ಗೆ ವಿವರಣೆ ಬೇಕಂದ್ರೆ ಭಗವದ್ಗೀತೆಯ 11ನೇ ಅಧ್ಯಾಯವನ್ನ ನೀವು ಓದ್ಬಹುದು. ಅದರಲ್ಲಿ ಯಾವ ರೀತಿ ಭಗವಂತ ತನ್ನ ಈ ವಿಶ್ವರೂಪವನ್ನ ತೋರಿಸ್ತಾನೆ, ನಂತರ ಅರ್ಜುನ ಹೇಗೆ ಭಗವಂತನನ್ನ ನಿವೇದನೆ ಮಾಡ್ತಾನೆ, ಈ ವಿಶ್ವರೂಪ ನನ್ನ ಕೈಯಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನೀನು ನಿನ್ನ ನಿಜವಾದ ರೂಪ ತೋರಿಸು, ಅದೇ ನನಗೆ ಆನಂದ ಕೊಡ್ತದೆ ಅಂತ ಹೇಳ್ತಾನೆ. ಆವಾಗ ಭಗವಂತ 4 ಹ್ಯಾಂಡೆಡ್ ನಾರಾಯಣ ರೂಪ ತೋರಿಸ್ತಾನೆ. ನಂತರ ಒರಿಜಿನಲ್ 2 ಹ್ಯಾಂಡೆಡ್ ಫಾರ್ಮ್ ಅನ್ನ ತೋರಿಸ್ತಾನೆ. ಹೇಳ್ತಾನೆ, ಈ 2 ಕೈಗಳ ಶ್ಯಾಮ ಸುಂದರ ರೂಪ ಏನಿದೆ ಇದು ನನ್ನ ಶಾಶ್ವತ ನಿಜವಾದ ರೂಪ ಅಂತ. ಆಧ್ಯಾತ್ಮಿಕ ಲೋಕದಲ್ಲಿ ಗೋಲೋಕ ವೃಂದಾವನ ಧಾಮದಲ್ಲಿ ಕೃಷ್ಣ ಈ ಶ್ಯಾಮ ಸುಂದರ 2 ಕೈ 2 ಕಾಲು ತ್ರಿಭಂಗ ಮತ್ತೆ ಕೈಯಲ್ಲಿ ಕೊಳಲು ಮತ್ತೆ ತಲೆ ಮೇಲೆ ಒಂದು ನವಿಲುಗಟ್ಟಿ, ಈ ಒಂದು ಸುಂದರವಾದಂತಹ ಭವ್ಯವಾದಂತಹ ಅಲೌಕಿಕ ರೂಪದಲ್ಲಿ ಕೃಷ್ಣ ಗೋಲೋಕ ವೃಂದಾವನ ಧಾಮದಲ್ಲಿ ತನ್ನ ಲೀಲೆಗಳನ್ನ ಮಾಡ್ತಾನೆ. ಆದ್ದರಿಂದ ತಾನು ದೇವರೆಂದು ಹೇಳಿಕೊಳ್ಳುವ ವ್ಯಕ್ತಿಯಿಂದ ನಾವು ಮೋಸ ಹೋಗಬಾರದು. ಅರ್ಜುನನ ಹೆಜ್ಜೆಯ ದಾರಿಯನ್ನೇ ಅನುಸರಿಸಿ ಯಾರನ್ನೇ ಆಗಲಿ ದೇವರೆಂದು ಒಪ್ಪಿಕೊಳ್ಳುವುದಕ್ಕೆ ಮುಂಚೆ ವಿಶ್ವರೂಪವನ್ನು ನೋಡಬೇಕೆಂದು ಪ್ರಾರ್ಥಿಸಬೇಕು. ಒಬ್ಬ ಮೂರ್ಖ ಮಾತ್ರವೇ ಇನ್ನೊಬ್ಬ ಮೂರ್ಖನನ್ನು ದೇವರೆಂದು ಒಪ್ಪುತ್ತಾನೆ ಅಷ್ಟೇ. ಯಾರೋ ಕಲಿಯುಗದಲ್ಲಿ ಯಾರೋ ಒಬ್ಬ ಇನ್ನೊಬ್ಬ ಯಾರನ್ನೋ ನೀನೇ ದೇವರು ಅಂತ ಒಪ್ಕೋತಾನಂದ್ರೆ ಆ ದೇವರು ಎಂದು ಹೇಳಿಕೊಳ್ಳುವವನು ಕೂಡ ಮೂರ್ಖ, ಅವನು ದೇವರು ಅಂತ ಹೇಳುವವನು ಕೂಡ ಮೂರ್ಖ. ಯಾರೊಬ್ಬರೂ ಭಗವಂತನಿಗೆ ಸಮರಲ್ಲ. ಕೃಷ್ಣ ಇದನ್ನೇ ಹೇಳ್ತಾನೆ, ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ನನಗೆ ನ ಸಮೋ ಅಧಿಕಶ್ಚ, ನನಗೆ ಸಮಾನರು ಯಾರಿಲ್ಲ, ನನಗಿಂತ ಅಧಿಕ ಕೂಡ ಹೆಚ್ಚು ಕೂಡ ಯಾರು ಇಲ್ಲ. ಎಲ್ಲರೂ ಕೂಡ ಮತ್ತಃ ಪರತರಂ ನ ಅನ್ಯದ್. ಮತ್ತಃ ಅಂದ್ರೆ ನನ್ನಿಂದ ಮೇಲೆ, ಪರತರಂ ನ ಮೇಲೆ, ಮತ್ತಃ ಪರತರಂ ನ ಅನ್ಯತ್ ಅಂದ್ರೆ ನನಗಿಂತ ಮೇಲೆ ಯಾರೂ ಇಲ್ಲ. ಕಿಂಚಿತ್ ಅಸ್ತಿ ಧನಂಜಯ, ಕಿಂಚಿತ್ ಯಾರು ಕೂಡ ಅಂದ್ರೆ ಏನು ಕೂಡ ಇಲ್ಲ ಅಂತ. ಕಿಂಚಿತ್ ಅಂದ್ರೆ ಒಂದು ವಸ್ತುನೂ ಇಲ್ಲ, ಒಂದು ಜೀವಿನೂ ಇಲ್ಲ, ಒಂದು ದೇವತೆನೂ ಇಲ್ಲ ನನಗಿಂತ ಮೇಲೆ. ಕಿಂಚಿತ್ ಅಸ್ತಿ ಧನಂಜಯ ಅಂದ್ರೆ ಅರ್ಜುನ್ನಿಗೆ ಹೇಳ್ತಾ ಇದ್ದಾನೆ. ಯಾರೊಬ್ಬರೂ ಭಗವಂತನಿಗೆ ಸಮರಲ್ಲ, ಯಾರೂ ಅವನಿಗಿಂತ ಮೇಲಲ್ಲ. ಪೂಜ್ಯರೆನಿಸಿದ ದೇವತೆಗಳಾದ ಬ್ರಹ್ಮ ಮತ್ತು ಶಿವ ಕೂಡ ಅವನಿಗೆ ದಾಸರು, ಭಕ್ತಿಪೂರ್ವಕವಾಗಿ ಅವನನ್ನು ವಂದಿಸುತ್ತಾರೆ. ಯಾವುದೋ ಧ್ಯಾನ ಮಾರ್ಗದಿಂದಲೇ ಬೇರೆ ಹೇಗೋ ದೇವರಾಗಲು ಪ್ರಯತ್ನಿಸುವುದಕ್ಕೆ ಬದಲಾಗಿ ವಿನಯದಿಂದ ಭಗವಂತನ ಬಗ್ಗೆ ಕೇಳಿ ಅವನಿಗೂ ನಮಗೂ ಇರುವ ಸಂಬಂಧವನ್ನು ಅರಿಯಲು ಪ್ರಯತ್ನಿಸುವುದು ಮೇಲು. ಭಗವಂತನ ಪ್ರತಿನಿಧಿಯಾಗಲಿ ಅವತಾರ ಪುರುಷನಾಗಲಿ ತನ್ನನ್ನು ದೇವರೆಂದು ಹೇಳಿಕೊಳ್ಳುವುದಿಲ್ಲ, ಬದಲು ಭಗವಂತನ ದಾಸ ಎಂದುಕೊಳ್ಳುತ್ತಾರೆ. ಅಧಿಕೃತ ಪ್ರತಿನಿಧಿಯ ಕುರುಹೆ ಇದು. ಅಧಿಕೃತವಾದಂತಹ ಪ್ರತಿನಿಧಿಯ ಒಂದು ಗುರುತು ಏನಂದ್ರೆ ಅವನು ಯಾವತ್ತೂ ಕೂಡ ನಾನೇ ಭಗವಂತ ಅಂತ ಹೇಳ್ಕೊಳ್ಳುವುದಿಲ್ಲ, ಅಥವಾ ನಾನೇ ಭಗವಂತನ ಶ್ರೇಷ್ಠ ಭಕ್ತ ಅನ್ನೋದು ಕೂಡ ಹೇಳ್ಕೊಳ್ಳುವುದಿಲ್ಲ. ಅವನು ನಾನೊಬ್ಬ ಭಗವಂತನ ತುಚ್ಛ ಸೇವಕ ಎಂದೇ ಹೇಳ್ಕೊತಾನೆ. ಅಧಿಕೃತ ಮೂಲಗಳಿಂದ ನಾವು ಭಗವದ್ ವಿಷಯವಾಗಿ ಏನನ್ನು ಕಲಿಯುತ್ತೇವೆಯೋ ಅದನ್ನು ವರ್ಣಿಸಬಹುದು. ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯವಾಗುತ್ತದೆ. ಕೀರ್ತನ ಎಂದು ಕರೆಯುವುದು ಈ ವರ್ಣನೆಯನ್ನೇ. ನಾವು ಆಲಿಸಿದುದನ್ನು ಪುನರುಚ್ಚರಿಸಲು ಪ್ರಯತ್ನಿಸಿದರೆ ನಾವು ಜ್ಞಾನದಲ್ಲಿ ನೆಲೆಗೊಳ್ಳುತ್ತೇವೆ. ಶ್ರವಣಂ ಮತ್ತು ಕೀರ್ತನಂ, ಆಲಿಸುವುದು ಮತ್ತೆ ಕೀರ್ತಿಸುವುದು,
ಈ ಪ್ರಕ್ರಿಯೆಯಿಂದ ನಾವು ಭೌತಿಕವಾದ ಬದ್ಧತೆಯನ್ನು ಕಳೆದುಕೊಂಡು ಭಗವಂತನ ಸಾಮ್ರಾಜ್ಯವನ್ನು ಪಡೆಯುತ್ತೇವೆ. ಈ ಯುಗದಲ್ಲಿ ಯಜ್ಞವನ್ನಾಗಲಿ, ಚಿಂತನೆಯನ್ನಾಗಲಿ, ಯೋಗವನ್ನಾಗಲಿ ಆಚರಿಸುವುದು ಅಸಾಧ್ಯ. ಕಲಿಯುಗದಲ್ಲಿ ಯಜ್ಞಗಳನ್ನ ಮಾಡುವುದು, ಚಿಂತನೆಗಳನ್ನ ಮಾಡುವುದು, ಯೋಗ ಸಾಧನೆಯನ್ನ ಮಾಡುವುದು ಅಸಾಧ್ಯ. ವಿನಯಪೂರ್ವಕವಾಗಿ ಅಧಿಕೃತ ಮೂಲಗಳಿಂದ ಕೇಳುವುದಲ್ಲದೆ ಬೇರೆ ದಾರಿಯೇ ನಮಗೆ ಉಳಿದಿಲ್ಲ. ಮಹಾತ್ಮರು ಅತ್ಯಂತ ಗೋಪ್ಯವಾದ ಜ್ಞಾನವನ್ನು ಪಡೆದದ್ದು ಹೀಗೆಯೇ. ಅರ್ಜುನನು ಕೃಷ್ಣನಿಂದ ಅದನ್ನು ಪಡೆದದ್ದು ಹೀಗೆಯೇ. ಅರ್ಜುನನಿಂದ ಮೊದಲುಗೊಂಡು ಬಂದ ಗುರು ಶಿಷ್ಯ ಪರಂಪರೆಯಿಂದ ನಾವು ಅದನ್ನು ಪಡೆಯಬೇಕಾದುದು ಹೀಗೆಯೇ. ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯಿತು. 5ನೇ ಅಧ್ಯಾಯ ಪರಂಪರೆ, ಗುರು ಶಿಷ್ಯ ಪರಂಪರೆಯ ಮೂಲಕ ಜ್ಞಾನ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಈ ಶ್ಲೋಕದಲ್ಲಿ ಭಗವಂತ ಹೇಗೆ ಈ ಹಿಂದಿನ ಅಧ್ಯಾಯದ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ನೋಡಿದ ಹಾಗೆ ಪರಂಪರೆಯಿಂದ ನಾವು ಭಗವದ್ಗೀತೆಯನ್ನ ಸ್ವೀಕರಿಸಬೇಕು. ಈ ಪರಂಪರೆ ಹೇಗೆ ಶುರುವಾಯಿತು, ಮತ್ತೆ ಮೊದಲನೇದಾಗಿ ಭಗವಂತ ಈ ಭಗವದ್ಗೀತೆಯನ್ನ ಯಾರಿಗೆ ಹೇಳಿದ್ದು? ನಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಭಗವದ್ಗೀತೆಯನ್ನ ಕೃಷ್ಣಾರ್ಜುನನಿಗೆ ಹೇಳಿರೋದು. ಆದ್ರೆ ಅದೇ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಇದೇ ಭಗವದ್ಗೀತೆಯನ್ನ ನಾನು ಎಷ್ಟೋ ಮಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್, ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಯಾರಿಗೆ ಹೇಳಿದ್ದೆ? ಇಮಂ ವಿವಸ್ವತೆ ಯೋಗಂ. ಸನ್ ಗಾಡ್ ವಿವಸ್ವಾನ್, ಸೂರ್ಯ ದೇವರು, ಅವರ ಹೆಸರು ವಿವಸ್ವಾನ್ ಅಂತ, ಅವರಿಗೆ ಹೇಳಿದ್ದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಈ ಅವ್ಯಯ ಜ್ಞಾನವನ್ನ ನಾನು, ಅವಿನಾಶಿಯಾದ ಈ ಯೋಗ, ಭಕ್ತಿ ಯೋಗ, ಭಗವದ್ಗೀತೆಯ ಯೋಗವನ್ನ ನಾನು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಇಮಂ ವಿವಸ್ವತೆ, ಪ್ರೋಕ್ತವಾನ್ ಅಂದ್ರೆ ನಾನು ಹೇಳಿದ್ದು. ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಮನುಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ. ಈ ರೀತಿ ಪರಂಪರೆಯಿಂದ ಈ ಭಗವದ್ಗೀತೆ ಒಂದು ರಾಜರ್ಷಿಗಳ ಮುಖಾಂತರ ಕೆಳಗಡೆ ಬಂತು. ಭಗವಂತನು ನುಡಿದನು, ಅವಿನಾಶಿಯಾದ ಈ ಯೋಗ ವಿಜ್ಞಾನವನ್ನು ನಾನು ಸೂರ್ಯದೇವನಾದ ವಿವಸ್ವಾನಿಗೆ ಬೋಧಿಸಿದನು. ವಿವಸ್ವಾನನು ಅದನ್ನು ಮನುಕುಲದ ಜನಕನಾದ ಮನುವಿಗೆ ಬೋಧಿಸಿದನು. ಮನುವು ಅದನ್ನು ಇಕ್ಷ್ವಾಕುವಿಗೆ ಬೋಧಿಸಿದನು. ಅನೇಕ ಯುಗಗಳ ಹಿಂದೆ ಕೃಷ್ಣನು ಭಗವದ್ಗೀತೆಯ ದಿವ್ಯ ಜ್ಞಾನವನ್ನು ಸೂರ್ಯ ದೇವತೆ ವಿವಸ್ವಾನನಿಗೆ ಬೋಧಿಸಿದನು. ನಮಗೆ ಚೆನ್ನಾಗಿಯೇ ತಿಳಿದಿರುವಂತೆ ಸೂರ್ಯ ಗ್ರಹವು ಅತೀವ ತಾಪವುಳ್ಳ ಸ್ಥಳ. ಯಾರೂ ಅಲ್ಲಿ ವಾಸಿಸುವುದು ಸಾಧ್ಯವಿಲ್ಲ. ಈ ದೇಹಗಳಿಂದ ಅದರ ಸಮೀಪಕ್ಕೆ ಹೋಗುವುದು ಕೂಡ ಅಸಾಧ್ಯ. ಆದರೆ ವೈದಿಕ ಸಾಹಿತ್ಯದಿಂದ ನಮಗೆ ತಿಳಿಯುವುದು ಏನೆಂದರೆ, ನಮ್ಮದರ ಹಾಗೆಯೇ ಅದೂ ಒಂದು ಲೋಕ. ಸೂರ್ಯ ಗ್ರಹ ಏನಿದೆ ಅದು ಕೂಡ ಒಂದು, ಈ ಭೂಲೋಕ ಹೇಗಿದೆ ಅದೇ ರೀತಿ ಅದು ಕೂಡ ಒಂದು ಲೋಕ. ಆದರೆ ಅಲ್ಲಿರುವ ಎಲ್ಲವೂ ಅಗ್ನಿಯಿಂದಾಗಿದೆ ಎಂದು. ಈ ನಮ್ಮ ಲೋಕವು ಪ್ರಧಾನವಾಗಿ ಮಣ್ಣಿನಿಂದಾಗಿದೆ. ಹಾಗೆಯೇ ಮುಖ್ಯವಾಗಿ ಅಗ್ನಿ, ಜಲ, ವಾಯುಗಳಿಂದ ರಚಿತವಾಗಿರುವ ಬೇರೆ ಲೋಕಗಳಿವೆ. ಹೇಗೆ ನಮ್ಮ ಈ ಭೌತಿಕ ಈ ಭೂಮಿ ಮೇಲೆ ಹಲವಾರು ವಸ್ತುಗಳು ಭೂಮಿಯಿಂದ ಆಗಿದಾವೆಯೋ, ಅದೇ ರೀತಿ ಸೂರ್ಯ ಲೋಕದಲ್ಲಿ ಎಲ್ಲಾ ವಸ್ತುಗಳು, ಎಲ್ಲಾ ಜೀವಿಗಳ ದೇಹಗಳು ಕೂಡ ಅಗ್ನಿಯಿಂದ ಸೃಷ್ಟಿಯಾಗಿವೆ. ಈ ವಿವಿಧ ಲೋಕಗಳಲ್ಲಿನ ಜೀವಿಗಳು ಆಯಾ ಲೋಕದಲ್ಲಿ ಯಾವ ದ್ರವ್ಯವು ಪ್ರಧಾನವಾಗಿದೆಯೋ ಅದಕ್ಕೆ ತಕ್ಕಂತಹ ಅದೇ ದ್ರವ್ಯದಿಂದ ಮಾಡಿದ ದೇಹಗಳನ್ನು ಪಡೆದಿರುತ್ತವೆ. ಸೊ ಆ ಲೋಕಗಳಲ್ಲಿ ಆ ಪದಾರ್ಥ, ಆ ಮಹಾ ಒಂದು ತತ್ವ, ಪಂಚತತ್ವಗಳಲ್ಲಿ ಒಂದು ಅದು ಅದರ ಪ್ರಭಾವ ಜಾಸ್ತಿ ಇರ್ತದೆ. ಅಲ್ಲಿ ಇರುವಂತಹ ಎಲ್ಲಾ ದೇಹಗಳು, ವಸ್ತುಗಳು ಕೂಡ ಅದೇ ಒಂದು ತತ್ವದಿಂದ ಆಗಿರ್ತವೆ. ಈಗ ಸೂರ್ಯ ಗ್ರಹದಲ್ಲಿ ಅಗ್ನಿ ತತ್ವ ಜಾಸ್ತಿ, ಎಲ್ಲವೂ ಕೂಡ ಅಗ್ನಿಯಿಂದಾನೇ ಆಗಿದೆ. ಅಲ್ಲಿಯ ಜೀವಿಗಳು ಕೂಡ, ಅಲ್ಲಿ ಜೀವಿಗಳಿದ್ದಾರೆ, ದೇವತೆಗಳು ಇದ್ದಾರೆ, ಅಲ್ಲಿ ಋಷಿ ಮುನಿಗಳು ಇದ್ದಾರೆ. ಅಲ್ಲಿ ಜೀವಿಗಳು, ಅವರ ದೇಹಗಳು ಹೇಗೆ
ಬೆಂಕಿಯಿಂದ ಆಗಿದ್ದಾವೆ. ಅಲ್ಲಿ ವಸ್ತುಗಳು ಕೂಡ ಬೆಂಕಿಯಿಂದ ಆಗಿದ್ದಾವೆ. ಇಲ್ಲಿ ಪ್ರಮುಖವಾಗಿ ಭೂಮಿ ಇದೆ, ಮಣ್ಣಿದೆ. ಹಾಗಾಗಿ ಇಲ್ಲಿ ಎಲ್ಲಾ ಜೀವಿಗಳ ದೇಹ, ಎಲ್ಲಾ ವಸ್ತುಗಳು ಕೂಡ ಮಣ್ಣಿನಿಂದ ಸೃಷ್ಟಿಗೊಂಡಿವೆ. ಅದೇ ರೀತಿ ಕೆಲವೊಂದು ಲೋಕಗಳಲ್ಲಿ ಬೇರೆ ಯಾವುದೋ ಪದಾರ್ಥದಿಂದ ಆ ಲೋಕ ಪ್ರಮುಖವಾಗಿ ಆವರಿಸಿರಬಹುದು. ಆ ಲೋಕದಲ್ಲಿ ಆ ವಸ್ತುವಿನಿಂದ ಎಲ್ಲಾ ದೇಹಗಳು ಆಗುತ್ತವೆ. ಆದ್ದರಿಂದ ಸೂರ್ಯಲೋಕದ ಜೀವಿಗಳಿಗೆ ಅಗ್ನಿಯಿಂದ ನಿರ್ಮಿತವಾದ ದೇಹಗಳಿವೆ. ಸೂರ್ಯಲೋಕದ ಜೀವಿಗಳಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ ವಿವಸ್ವಾನ್. ಇವನೇ ಸೂರ್ಯದೇವ, ಸೂರ್ಯನಾರಾಯಣ ಅಂತ ಕೂಡ ಅವನಿಗೆ ಕರೀತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ರಾಷ್ಟ್ರಾಧ್ಯಕ್ಷನಿರುವಂತೆ ಎಲ್ಲಾ ಲೋಕಗಳಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿ ಇರುತ್ತಾನೆ. ಮಹಾಭಾರತದ ಇತಿಹಾಸದಿಂದ ತಿಳಿದು ಬರುವಂತೆ ಹಿಂದೆ ಈ ನಮ್ಮ ಲೋಕದಲ್ಲಿ ಇದ್ದವನು ಒಬ್ಬನೇ ಒಬ್ಬ ರಾಜ, ಭರತ. ಅವನು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ರಾಜ್ಯವನ್ನಾಳಿದ. ಆದ್ದರಿಂದ ಈ ಲೋಕಕ್ಕೆ ಅವನದೇ ಹೆಸರಾಯಿತು. ಆಮೇಲೆ ಪೃಥ್ವಿಯು ಹಲವಾರು ದೇಶಗಳಾಗಿ ಒಡೆಯಿತು. ಇದೇ ರೀತಿಯಲ್ಲಿ ಈ ವಿಶ್ವದ ಹಲವು ಲೋಕಗಳಿಗೆ ಸಾಮಾನ್ಯವಾಗಿ ಒಬ್ಬ ನಿಯಂತ್ರಕನು, ಕೆಲವೊಮ್ಮೆ ಹಲವು ನಿಯಂತ್ರಕರು ಇರುವುದುಂಟು. 4ನೇ ಅಧ್ಯಾಯದ ಈ ಮೊದಲನೆಯ ಶ್ಲೋಕದಿಂದ ಅನೇಕ ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನು ಕರ್ಮಯೋಗದ ಈ ಜ್ಞಾನವನ್ನು ಸೂರ್ಯದೇವ ವಿವಸ್ವಾನನಿಗೆ ಬೋಧಿಸಿದನು ಎಂದು ತಿಳಿಯುತ್ತದೆ. ಭಗವದ್ಗೀತೆಯ ಬೋಧನೆಗಳನ್ನು ಅರ್ಜುನನಿಗೆ ನೀಡುತ್ತಿರುವ ಶ್ರೀಕೃಷ್ಣನು ಈ ಬೋಧನೆಗಳೇನೋ ಹೊಸವಲ್ಲ, ಬೇರೊಂದು ಲೋಕದಲ್ಲಿ ಅನೇಕ ಯುಗಗಳ ಹಿಂದೆಯೇ ಬೋಧಿಸಲ್ಪಟ್ಟಿದ್ದಂತಹವೇ ಆಗಿವೆ ಎಂದು ಸೂಚಿಸುತ್ತಾನೆ. ತನ್ನ ಸರದಿಯಲ್ಲಿ ವಿವಸ್ವಾನನು ಈ ತತ್ವಗಳನ್ನು ತನ್ನ ಮಗ ಮನುವಿಗೆ ಬೋಧಿಸಿದನು. ತನ್ನ ಸರದಿಯಲ್ಲಿ ಮನುವು ತನ್ನ ಶಿಷ್ಯ ಇಕ್ಷ್ವಾಕುವಿಗೆ ಬೋಧಿಸಿದನು. ಮಹಾರಾಜ ಇಕ್ಷ್ವಾಕು ಭಗವಾನ್ ರಾಮಚಂದ್ರನ ಪಿತೃ ಪರಂಪರೆಯಲ್ಲಿ ಸೇರಿದವನು ಮತ್ತು ಸುಪ್ರಸಿದ್ಧನಾದ ಮಹಾರಾಜ. ಇಲ್ಲಿರುವ ವಿಚಾರ ಇದು. ಭಗವದ್ಗೀತೆಯನ್ನು ಕಲಿತು ಅದರಿಂದ ಪ್ರಯೋಜನ ಪಡೆಯಬೇಕೆಂದು ಬಯಸಿದ್ದೇ ಆದರೆ ಅದಕ್ಕೊಂದು ನಿರ್ದಿಷ್ಟವಾದ ಕ್ರಮವಿದೆ. ಆ ಕ್ರಮವನ್ನು ಇಲ್ಲಿ ವರ್ಣಿಸಿದೆ. ಕೃಷ್ಣನು ಅರ್ಜುನನಿಗೆ ಮೊದಲ ಬಾರಿಗೆ ಹೇಳುತ್ತಿಲ್ಲ. ಭಗವಂತನು ಈ ದೈವಿಕ ಬೋಧನೆಯನ್ನು ವಿವಸ್ವಾನನಿಗೆ ಸುಮಾರು 400 ದಶಲಕ್ಷ ವರ್ಷಗಳ ಹಿಂದೆಯೇ ಬೋಧಿಸಿದನು ಎಂದು ವೈದಿಕ ಪ್ರಮಾಣಗಳು ಅಂದಾಜು ಮಾಡುತ್ತವೆ. ಮಹಾಭಾರತದಿಂದ ನಮಗೆ ತಿಳಿದು ಬರುವಂತೆ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದ್ದು ಸುಮಾರು 5000 ವರ್ಷಗಳ ಹಿಂದೆ. ಅರ್ಜುನನಿಗಿಂತ ಮೊದಲು ಈ ಬೋಧನೆಯು ಗುರು ಶಿಷ್ಯ ಪರಂಪರೆಯಲ್ಲಿ ಇಳಿದು ಬಂದಿತ್ತು. ಆದರೆ ಬಹು ದೀರ್ಘ ಅವಧಿಯಲ್ಲಿ ಈ ಬೋಧನೆಗಳು ನಷ್ಟವಾಗಿ ಹೋದವು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಏವಂ ಪರಂಪರಾ ಪ್ರಾಪ್ತಂ ಅಂದ್ರೆ ಈ ರೀತಿಯಲ್ಲಿ ಒಬ್ಬ ರಾಜಋಷಿ ಅವನ ಮಗ ರಾಜಋಷಿ ಅಥವಾ ಅವನ ಶಿಷ್ಯ ರಾಜಋಷಿಗೆ ಹೇಳ್ತಾನೆ, ಅವನು ತನ್ನ ಶಿಷ್ಯನಿಗೆ ಹೇಳ್ತಾನೆ. ಈ ರೀತಿ ಏವಂ ಪರಂಪರಾ ಪ್ರಾಪ್ತಂ, ಈ ಭಗವದ್ಗೀತೆಯ ಯೋಗ ಪದ್ಧತಿ ಏನಿದೆ ಇದರ ಶಿಕ್ಷಣ ಪರಂಪರೆಯಿಂದ ಪ್ರಾಪ್ತವಾಯಿತು, ರಾಜರ್ಷಿಯ ಪರಂಪರೆಯಿಂದ ಪ್ರಾಪ್ತವಾಯಿತು. ಆದರೆ ಸಕಾಲೇ ನೇಹ ಮಹತ ಯೋಗೋ ನಷ್ಟ ಪರಂತಪ, ಹೇಗೆ ಸಮಯ ಕಳಿತು ನಿಧಾನವಾಗಿ ಈ ಜ್ಞಾನ ಲುಪ್ತವಾಯಿತು, ನಷ್ಟವಾಯಿತು. ಹೇಗೆ ನಷ್ಟವಾಯಿತು? ಪ್ರಭುಪಾದರು ಈ ಶ್ಲೋಕದ ಭಾವಾರ್ಥದಲ್ಲಿ ಹೇಳ್ತಾರೆ, 2 ರೀತಿಯಲ್ಲಿ ಈ ದಿವ್ಯ ಜ್ಞಾನದ ಪರಂಪರೆ ಏನಿದೆ ಅದು ನಷ್ಟವಾಗ್ತದೆ. ಹೇಗೆ? ಒಂದು, ಆ ಜ್ಞಾನವನ್ನ ತನ್ನ ಮುಂದಿನ ಪೀಳಿಗೆಗೆ, ಮುಂದಿನ ಶಿಷ್ಯರಿಗೆ ಹೇಳಿಕೊಟ್ಟಿಲ್ಲ ಅಂದ್ರೆ ಅದು ನಾಶ ಆಗ್ತದೆ. ಇದು ಒಂದು ರೀತಿ. ಇನ್ನೊಂದು ರೀತಿ ಅಂದ್ರೆ ಹೇಳಿಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ಹಲವಾರು ಪ್ಲಸ್ ಅಂಡ್ ಮೈನಸ್, ಅಂದ್ರೆ ತುಂಬಾ ಏನೇನೋ ಸೇರಿಸಿದ್ದಾರೆ ತಮ್ಮದೇ ಆದಂಥದ್ದು, ಅಥವಾ ತುಂಬಾ ಏನೇನೋ ಅದರಿಂದ ತೆಗ್ದಿದ್ದಾರೆ. ಈ ರೀತಿ ಕೂಡ ಇದನ್ನ ಮುಂದೆ ಕೊಟ್ರೆ ಜ್ಞಾನವನ್ನ, ಆವಾಗ ಕೂಡ ಪರಂಪರೆ ನಷ್ಟ ಆಗ್ತದೆ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದುತ್ತಮಂ. ಸ ಏವಾಯಂ ಮಯಾ ತೇ ಅದ್ಯ, ದ ಸೇಮ್ ನಾಲೆಡ್ಜ್, ಯಾವ ಯೋಗ ಪದ್ಧತಿಯನ್ನ ನಾನು ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಸನ್ ಗಾಡ್ ವಿವಸ್ವಾನಿಗೆ ನಿನಗೆ ಹೇಳಿದ್ನೋ ಅದೇ ಸ ಏವಾಯಂ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನಃ, ಪುರಾತನ ಕಾಲದಲ್ಲಿ ನಾನು ಯಾವ ಯೋಗವನ್ನ ವಿವರಿಸಿದ್ದನೋ ಅದೇ
ರಹಸ್ಯಂ ಹಿಯೇತದುತ್ತಮಂ, ಅದನ್ನೇ ಅದೇ ರಹಸ್ಯವನ್ನ ನಾನು ನಿನ್ನ ಮುಂದೆ ವಿವರಿಸ್ತಾ ಇದ್ದೀನಿ. ಅದು ಉತ್ತಮವಾದಂತಹ ರಹಸ್ಯ, ದ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ಅದಕ್ಕೋಸ್ಕರ 9ನೇ ಅಧ್ಯಾಯದ ಹೆಸರು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಅಂತ. ಭಕ್ತೋ ಸೀಮೆ ಸಖಾಚೇತಿ, ಈ ಒಂದು ರಹಸ್ಯವಾದಂತಹ ಜ್ಞಾನವನ್ನ ಅರ್ಜುನಿಗೆ ಮಾತ್ರ ಯಾಕೆ ಹೇಳ್ತಾ ಇದ್ದಾನೆ? ಅದಕ್ಕೆ ಉತ್ತರ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನ ಭಕ್ತೋ ಸೀಮೆ, ಅವನು ನನ್ನ ಭಕ್ತ, ಮತ್ತೆ ಅವನು ನನ್ನ ಸಖ ಕೂಡ. ಅರ್ಜುನ, ನೀನು ನನ್ನ ಭಕ್ತನಾಗಿರುವುದರಿಂದ, ನೀನು ನನ್ನ ಸಖ ಮಿತ್ರನಾಗಿರುವುದರಿಂದ ಈ ರಹಸ್ಯವನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಾವು ಅರ್ಥ ಮಾಡ್ಕೋಬಹುದು ಇಲ್ಲಿ ಈ ಭಗವದ್ಗೀತೆಯ ರಹಸ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಯಾಕಂದ್ರೆ ಭಗವದ್ಗೀತೆ ತುಂಬಾ ಜನ ಓದ್ತಾರೆ, ಎಲ್ಲರಿಗೂ ಕೂಡ ಅರ್ಥ ಆಗುದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಅರ್ಥ ಆಗ್ತದೆ. ಯಾರು ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರ ಮುಖೇನ ಈ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಮಾತ್ರ ಇದು ಅರ್ಥ ಆಗ್ತದೆ. ಯಾಕಂದ್ರೆ ಆಚಾರ್ಯ ಮುಖೇನ ನಾವು ಪ್ರಯತ್ನ ಪಟ್ರೆ, ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ, ಆ ಆಚಾರ್ಯರು ಪರಂಪರೆಯಲ್ಲಿ ಬಂದಿರುವುದರಿಂದ ಅವರಿಗೆ ಭಗವಂತನ ಮತ್ತೆ ಈ ಭಗವದ್ಗೀತಾ ಜ್ಞಾನದ ಸಾಕ್ಷಾತ್ಕಾರ ಇರುವುದರಿಂದ ಅವರು ನಮ್ಮನ್ನ ಭಗವಂತನ ಭಕ್ತನಾಗಿ ಮಾಡಿ ನಂತರ ಈ ಭಗವದ್ಗೀತೆಯನ್ನ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಈ ಭಗವದ್ಗೀತೆಯ ಜ್ಞಾನ ಏನಿದೆ ಅದು ನಮ್ಗೆ ಅರ್ಥ ಆಗ್ತದೆ. ಹೀಗೆ ಈ ಪರಮೋನ್ನತ ವಿಜ್ಞಾನವು ಗುರು ಶಿಷ್ಯ ಪರಂಪರೆಯಲ್ಲಿ ಪರಂಪರೆಯ ಸರಪಳಿಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಕಲಿತದ್ದು ಹಾಗೆಯೇ. ಆದರೆ ಕಾಲಾನುಕ್ರಮದಲ್ಲಿ ಪರಂಪರೆಯು ಮುರಿದು ಹೋಯಿತು. ಆದ್ದರಿಂದ ವಿಜ್ಞಾನವು ನಷ್ಟವಾದಂತೆ ತೋರುತ್ತದೆ. ಪರಮೋನ್ನತದಿಂದ ನೊಂದಿಗೆ ಸಂಬಂಧವನ್ನು ಹೇಳುವ ಈ ಪ್ರಾಚೀನ ಜ್ಞಾನವನ್ನೇ ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ. ಏಕೆಂದರೆ ನೀನು ನನ್ನ ಭಕ್ತ ಹಾಗೂ ಮಿತ್ರ. ಆದ್ದರಿಂದ ನೀನು ಈ ವಿಜ್ಞಾನದ ಆಧ್ಯಾತ್ಮಿಕ ರಹಸ್ಯವನ್ನು ಅರಿಯಬಹುದು. ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ಹಠಯೋಗ ಹಾಗೂ ಹಲವಾರು ಯೋಗ ಪದ್ಧತಿಗಳನ್ನು ವರ್ಣಿಸಲಾಗಿದೆ. ಆದ್ದರಿಂದ ಅದನ್ನು ಇಲ್ಲಿ ಯೋಗ ಎಂದೇ ಕರೆಯಲಾಗಿದೆ. ಭಗವದ್ಗೀತೆಯನ್ನ ಯೋಗ ಎಂದು ಯಾಕೆ ಕರೀತಾ ಇದ್ದಾರೆ? ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ, ಹಠಯೋಗ, ಧ್ಯಾನ ಯೋಗ ಮತ್ತೆ ಭಕ್ತಿ ಯೋಗದಂತಹ ಹಲವಾರು ಯೋಗ ಪದ್ಧತಿಗಳನ್ನ ವರ್ಣಿಸಿದ್ದಾರೆ. ಅದಕ್ಕೋಸ್ಕರ ಇಡೀ ಭಗವದ್ಗೀತೆಯನ್ನೇ ಒಂದು ಯೋಗ ಎಂದು ಕರೀತಾ ಇದ್ದಾರೆ. ಯೋಗ ಎಂದರೆ ಒಂದುಗೂಡಿಸುವುದು. ಯೋಗದಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ಭಗವಂತನೊಂದಿಗೆ ಸಂಬಂಧಗೊಳಿಸಿಕೊಳ್ಳುತ್ತೇವೆ. ಯೋಗ ಅಂದರೆ ಏನು? ಟು ಲಿಂಕ್, ಟು ಕನೆಕ್ಟ್, ಒಂದುಗೂಡಿಸುವುದು. ಈ ಭಗವದ್ಗೀತಾ ಜ್ಞಾನಕ್ಕೆ ಭಗವದ್ಗೀತಾ ಯೋಗ ಎಂದು ಯಾಕೆ ಹೇಳ್ತಾರೆ? ಯೋಗ ಶಾಸ್ತ್ರ ಅಂತ ಹೇಳ್ತಾರೆ ಇದಕ್ಕೆ. ಯಾಕೆ ಅಂದರೆ ಈ ಭಗವದ್ಗೀತೆಯ ಜ್ಞಾನವನ್ನ ಯಾರು ಪಡಿತಾರೋ ಅವರು ಭಗವಂತನ ಜೊತೆ ತಮ್ಮ ಶಾಶ್ವತ ಸಂಬಂಧವನ್ನ ಅರಿತುಕೊಳ್ಳುತ್ತಾರೆ. ದೇವರೊಂದಿಗೆ ಮತ್ತೆ ಒಂದಾಗುವುದು ಅಥವಾ ಅವನೊಂದಿಗೆ ನಮ್ಮ ಸಂಬಂಧವನ್ನು ಪುನರುಸ್ಥಾಪನೆ ಮಾಡಿಕೊಳ್ಳುವುದು ಯೋಗ. ಕಾಲಕ್ರಮದಲ್ಲಿ ಕೃಷ್ಣನು ಬೋಧಿಸಿದ ಯೋಗವು ನಷ್ಟವಾಯಿತು ಎಂದು ಹೇಳಿದೆ. ಏಕೆ? ಕೃಷ್ಣನು ಅರ್ಜುನನೊಂದಿಗೆ ಮಾತನಾಡುತ್ತಿದ್ದ ಕಾಲದಲ್ಲಿ ವಿದ್ವಾಂಸರಾದ ಋಷಿಗಳು ಇರಲಿಲ್ಲವೇ? ಇದ್ದರು, ಬೇಕಾದಷ್ಟು ಜನರಿದ್ದರು. ನಷ್ಟವಾಯಿತು ಎಂದರೆ ಇಲ್ಲಿ ಅರ್ಥ ಭಗವದ್ಗೀತೆಯ ಭಾವಾರ್ಥವು ನಷ್ಟವಾಯಿತು ಎಂದು. ವಿದ್ವಾಂಸರು ತಮಗೆ ಇಷ್ಟ ಬಂದ ಹಾಗೆ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಕೊಡಬಹುದು, ತಮ್ಮ ಇಷ್ಟವಿದ್ದಂತೆ ಅದನ್ನು ವಿಶ್ಲೇಷಿಸಬಹುದು. ಆದರೆ ಅದು ಭಗವದ್ಗೀತೆಯಾಗುವುದಿಲ್ಲ. ಕೃಷ್ಣನು ಒತ್ತಿ ಹೇಳುತ್ತಿರುವ ವಿಚಾರ ಇದು. ಭಗವದ್ಗೀತೆಯ ವಿದ್ಯಾರ್ಥಿಯು ಇದನ್ನು ಗಮನಿಸಬೇಕು. ವ್ಯಕ್ತಿಯು ಲೌಕಿಕ ದೃಷ್ಟಿಯಿಂದ ಬಹುದೊಡ್ಡ ವಿದ್ವಾಂಸನಾಗಿರಬಹುದು, ಆದರೆ ಅದು ಅವನಿಗೆ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸಲು ಅರ್ಹತೆ ನೀಡುವುದಿಲ್ಲ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಪರಂಪರೆಯ ತತ್ವವನ್ನು ಒಪ್ಪಿಕೊಳ್ಳಬೇಕು. ಕೇವಲ ವಿದ್ವತ್ತಿನ ದೃಷ್ಟಿಯಿಂದ ಅದನ್ನು ನೋಡದೆ ಅದರ ಇಂಗಿತದೊಳಕ್ಕೆ ಪ್ರವೇಶಿಸಬೇಕು. ಎಲ್ಲರನ್ನೂ ಬಿಟ್ಟು ಕೃಷ್ಣನು ಅರ್ಜುನನನ್ನೇ ಈ ಜ್ಞಾನವನ್ನು ಪಡೆಯಲು ಆರಿಸಿದ್ದು ಏನಕ್ಕೆ? ಏಕೆ? ಅರ್ಜುನನೇನು ದೊಡ್ಡ ವಿದ್ವಾಂಸನಲ್ಲ, ಅಥವಾ ಯೋಗಿ ಅಲ್ಲ, ಧ್ಯಾನಿ ಅಲ್ಲ, ಅಥವಾ ಋಷಿ ಅಲ್ಲ. ಅರ್ಜುನನು ಒಬ್ಬ ಯಾರು? ಅಡ್ಮಿನಿಸ್ಟ್ರೇಟರ್. ಅರ್ಜುನ ಒಬ್ಬ ರಾಜ, ಆಡಳಿತಗಾರ. ಅವನು ಯೋಗಿ ಅಲ್ಲ, ಧ್ಯಾನಿ ಅಲ್ಲ, ಋಷಿ ಅಲ್ಲ, ಜ್ಞಾನಿ ಅಲ್ಲ. ಆ ಒಂದು
ಆಧ್ಯಾತ್ಮಿಕ ಜ್ಞಾನದ ಹಿಂದೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹಿಂದೆ ಹೋಗುವಂತ ವ್ಯಕ್ತಿಯೇ ಅಲ್ಲ. ಅವನೊಬ್ಬ ಯೋಧ, ಇನ್ನೇನೋ ಯುದ್ಧದಲ್ಲಿ ತೊಡಗಲು ಸಿದ್ಧನಾಗಿದ್ದವನು. ಆ ಕಾಲದಲ್ಲಿ ಬೇಕಾದಷ್ಟು ಜನ ಋಷಿಗಳಿದ್ದರು, ಅವರಿಗೆ ಕೃಷ್ಣನು ಭಗವದ್ಗೀತೆಯನ್ನ ಕೊಡಬಹುದಾಗಿತ್ತು. ಇದಕ್ಕೆ ಉತ್ತರ ಹೀಗಿದೆ. ಸಾಮಾನ್ಯ ಮನುಷ್ಯನಾಗಿದ್ದರೂ ಅರ್ಜುನನಿಗೆ ಒಂದು ದೊಡ್ಡ ಅರ್ಹತೆ ಇತ್ತು. ಏನದು? ಭಕ್ತೋ ಸೀಮೆ ಸಖಾ ಚೇತಿ, ನೀನು ನನ್ನ ಭಕ್ತನೂ ಸಖನೂ ಆಗಿದ್ದೀಯೇ. ಇದು ಅರ್ಜುನನ ಅಸಾಧಾರಣ ಅರ್ಹತೆ. ಋಷಿ ಮುನಿಗಳು ಪಡೆದಿರದ ಒಂದು ವಿಶೇಷ ಅರ್ಹತೆ. ಋಷಿ ಮುನಿಗಳೂ ಪಡೆದಿರದ ಒಂದು ವಿಶೇಷ ಅರ್ಹತೆ ಇದು. ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಅರ್ಜುನನು ಬಲ್ಲನು ಎಂದೇ ಅವನಿಗೆ ಪೂರ್ಣವಾಗಿ ಶರಣಾಗತನಾದನು. ಅವನನ್ನು ತನ್ನ ಗುರುವಾಗಿ ಸ್ವೀಕರಿಸಿದನು. ಕೃಷ್ಣನ ಭಕ್ತನಾಗದೆ ವ್ಯಕ್ತಿಯು ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಅವನು ಬೇರೆ ವಿಧಾನಗಳ ನೆರವು ಪಡೆಯುವುದು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಹೇಗಿದೆಯೋ ಹಾಗೆಯೇ ಅವನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನನು ತಿಳಿದುಕೊಂಡ ಹಾಗೆ. ಬೇರೆ ರೀತಿಯಾಗಿ ಭಗವದ್ಗೀತೆಯನ್ನು ನಾವು ಅರಿಯಲು ಹೊರಟರೆ ಅಥವಾ ಅದಕ್ಕೆ ವೈಯಕ್ತಿಕವಾದ ವ್ಯಾಖ್ಯಾನವನ್ನು ಮಾಡಲು ಹೊರಟರೆ ಅದು ನಮ್ಮ ವಿದ್ವತ್ತಿನ ಪ್ರದರ್ಶನವಾಗಬಹುದೇ ಹೊರತು ಭಗವದ್ಗೀತೆಯಾಗಲಾರದು. ಪಾಂಡಿತ್ಯದಿಂದ ನಾವು ಭಗವದ್ಗೀತೆಯ ಯಾವುದೇ ತತ್ವವನ್ನು ತಯಾರಿಸಬಹುದು. ಮಹಾತ್ಮ ಗಾಂಧಿಯವರು ತಮ್ಮ ಅಹಿಂಸಾ ತತ್ವವನ್ನು ಪೋಷಿಸಲು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದರು. ಭಗವದ್ಗೀತೆಯಿಂದ ಅಹಿಂಸೆಯನ್ನು ಸಮರ್ಥಿಸುವುದು ಹೇಗೆ ಸಾಧ್ಯ? ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಎದ್ದೇಳು, ಯುದ್ಧ ಮಾಡು, ನಿನ್ನ ವೈರಿಗಳನ್ನ ಕೊಂದು ಈ ರಾಜ್ಯವನ್ನ ನಿನ್ನ ಆನಂದಕ್ಕೋಸ್ಕರ ಅನುಭವಿಸು ಅಂತ ಹೇಳ್ತಾನೆ. ಸೊ ಅಂಥದ್ರಲ್ಲಿ ಎಲ್ಲಿ ಕೃಷ್ಣ ಪದೇ ಪದೇ ಹಿಂಸೆ ಮಾಡು 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 ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಈ ಮಹಾತ್ಮ ಗಾಂಧಿಯವರು ಭಗವದ್ಗೀತೆಯಿಂದ ಅಹಿಂಸೆಯನ್ನು ಸಮರ್ಥಿಸ್ತಾ ಇದ್ದಾರೆ. ಭಗವದ್ಗೀತೆ ಮುಖಾಂತರ ಭಗವದ್ಗೀತೆಗೆ ಒಂದು ಅಹಿಂಸೆಯ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಅದರ ವಸ್ತುವೇ ಯುದ್ಧ ಮಾಡಲು ಅರ್ಜುನನು ಹಿಂಜರಿಕೆ ಬಿಟ್ಟು ವೈರಿಗಳನ್ನು ಸಂಹಾರ ಮಾಡಬೇಕೆಂದು ಕೃಷ್ಣ ಪ್ರಚೋದಿಸಿದ್ದು. ಯುದ್ಧ ಆಗಲೇ ನಿರ್ಣಿತವಾಗಿ ಹೋಗಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಪರಮ ಪ್ರಭುವು ಅದನ್ನು ಆಗಲೇ ನಿರ್ಧರಿಸಿದ್ದಾಗಿದೆ. ಯುದ್ಧ ರಂಗದಲ್ಲಿ ನೆರೆದಿರುವ ಅವರೆಲ್ಲರೂ ಮತ್ತೆ ಮನೆಗೆ ಹಿಂದಿರುಗುವುದಿಲ್ಲ. ಯೋಧರು ಮರಣವನ್ನು ಹೊಂದಬೇಕೆನ್ನುವುದು ಕೃಷ್ಣ ಹಾಕಿರುವ ಕಾರ್ಯಕ್ರಮ. ಅವರನ್ನು ಗೆದ್ದ ಕೀರ್ತಿಯನ್ನು ಪಡೆಯುವ ಅವಕಾಶವನ್ನು ಕೃಷ್ಣನು ಅರ್ಜುನನಿಗೆ ಕೊಟ್ಟನು ಅಷ್ಟೇ. ಮೊದಲೇ ಕೃಷ್ಣ ನಿರ್ಧಾರ ಮಾಡಿದ್ದ, ಇಲ್ಲಿ ಈ ರಣರಂಗದಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಮರಳಿ ಮನೆಗೆ ಹೋಗುವುದಿಲ್ಲ, ಎಲ್ಲರ ಸಂಹಾರ ಆಗ್ತದೆ. ಆದ್ರೆ ಅರ್ಜುನನಿಗೆ ಆ ಒಂದು ಗ್ಲೋರಿ, ಆ ಒಂದು ಯಶಸ್ಸನ್ನ, ಆ ಒಂದು ಹೆಸರನ್ನ ಅರ್ಜುನನಿಗೆ ಕೊಡಬೇಕು ಅಂತ ಕೃಷ್ಣ ಈ ಯುದ್ಧದ ಒಂದು ವ್ಯವಸ್ಥೆ ಮಾಡ್ತಾನೆ. ಮತ್ತೆ ಅರ್ಜುನನಿಗೆ ಯುದ್ಧ ಮಾಡಲು ಪ್ರೇರಣೆ ಕೊಡ್ತಾನೆ. ಯುದ್ಧ ಮಾಡುವುದು ಅಗತ್ಯವಾಗಿದೆ ಎಂದು ಭಗವದ್ಗೀತೆ ಸಾರುತ್ತಿರುವಾಗ ಅದರಿಂದ ಹಿಂಸೆಯನ್ನು ಸಮರ್ಥಿಸುವುದು ಹೇಗೆ ಸಾಧ್ಯ? ಅಂತಹ ಪ್ರಯತ್ನಗಳು ಭಗವದ್ಗೀತೆಯನ್ನು ವಿಕೃತಗೊಳಿಸುತ್ತವೆ ಅಷ್ಟೇ. ಒಬ್ಬ ವ್ಯಕ್ತಿಯ ಉದ್ದೇಶಕ್ಕೆ ತಕ್ಕ ಹಾಗೆ ವ್ಯಾಖ್ಯಾನ ಮಾಡಿದ ಕೂಡಲೇ ನಿಜವಾದ ಉದ್ದೇಶವು ನಷ್ಟವಾಗುತ್ತದೆ. ನಮ್ಮದೇ ತರ್ಕದಿಂದಲೋ ವಾದದ ಬಲದಿಂದಲೋ ವೈದಿಕ ಸಾಹಿತ್ಯದ ಸಾರವನ್ನು ನಾವು ಪಡೆಯಲಾರೆವು. ನಮ್ಮ ತರ್ಕ ಪ್ರಜ್ಞೆಯ ಪರಿಧಿಯೊಳಗೆ ಬರದಿರುವ ಅನೇಕ ಅಂಶಗಳಿವೆ. ಪರಸತ್ಯವನ್ನು ಬೇರೆ ಬೇರೆ ರೀತಿಯಾಗಿ ವರ್ಣಿಸಿರುವ ಹಲವಾರು ಶಾಸ್ತ್ರ ಗ್ರಂಥಗಳಿವೆ. ಅವೆಲ್ಲವನ್ನೂ ವಿಶ್ಲೇಷಣೆ ಮಾಡುತ್ತಾ ಹೋದರೆ ನಮಗೆ ದಿಗ್ಭ್ರಮೆಯಾಗುತ್ತದೆ. ಹಾಗೆಯೇ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿರುವ ಅನೇಕ ದಾರ್ಶನಿಕರೂ ಇದ್ದಾರೆ. ಅವರು ಯಾವಾಗಲೂ ಪರಸ್ಪರ ವಿರೋಧಿಸುತ್ತಲೇ ಇರುತ್ತಾರೆ. ವಿವಿಧ ಗ್ರಂಥಗಳನ್ನು ಓದುವುದರಿಂದಲೋ, ತರ್ಕಬದ್ಧವಾದ ವಿವಾದದಿಂದಲೋ ಅಥವಾ ದಾರ್ಶನಿಕ ಸಿದ್ಧಾಂತಗಳಿಂದಲೋ ಸತ್ಯವನ್ನು ಅರಿಯಲಾರದೇ ಹೋದ ಪಕ್ಷದಲ್ಲಿ ಬೇರೆ ಹೇಗೆ ಅದನ್ನು ಪಡೆಯುವುದು ಸಾಧ್ಯ? ನಿಜವಾದ ವಿಷಯ ಹೀಗೆ. ಪರಸತ್ಯವು ತುಂಬಾ ಗೋಪ್ಯವಾದದ್ದು. ಆದರೆ ಅಧಿಕೃತ ಪ್ರಮಾಣಗಳನ್ನು ಸರಿಯಾಗಿ ಅನುಸರಿಸಿದರೆ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಪ್ಯಾರಾಗ್ರಾಫ್ ಅನ್ನ ಮುಂದಿನ ಕ್ಲಾಸಲ್ಲಿ ಓದೋಣ. ವಿಶ್ವಗುರು ಶಿಲ ಪ್ರಭುಪಾದ ಕೀ ಜೈ. ನಿತಾಯ್ ಗೌರ ಪ್ರೇಮಾನಂದೇ. ಹರಿ ಹರಿ Thank you, Prabhu. Hare Krishna, Prabhu.
ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಗೊತ್ತಿಲ್ಲ ಅಂದ್ರೆ ನಾಳೆಯಿಂದ 9